ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇವತ್ತು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ. ಇದು ಯಾವುದೇ ಗಾಸಿಪ್ ಅಲ್ಲ, ಇದು ಯಾವುದೇ ಅಂತೆ ಕಂತೆಗಳು ಅಥವಾ ಇದು ಯಾವುದೇ ಊಹೆಗಳು ಅಲ್ಲ. ನ್ಯಾಯಾಲಯವು ಏನು ಆದೇಶವನ್ನು ಹೊರಪಡಿಸಿದೆ ಅದರ ಲಿಖಿತ ಆದೇಶದ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಎಲ್ರಿಗೂ ಗೊತ್ತಿರ್ಬೋದು, ತಮ್ಮನೇಲಿ ನೋಡಿಕೊಂಡು ಬಂದವರಿಗೆ ಖಂಡಿತವಾಗಿಯೂ ಗೊತ್ತಾಗೇ ಇರ್ಬೋದು. ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಜೈಲು ಸೋರುವುದು ಗ್ಯಾರಂಟಿ ಆದಂತಹ ಒಂದು ವಿಚಾರ. ಸೊ ಇದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇದು ನಡೆದಿರೋದು ಇಂದು ನಿನ್ನೆ ಅಂತೂ ಖಂಡಿತ ಅಲ್ಲ. 2023 ಸೆಪ್ಟೆಂಬರ್ 8ಕ್ಕೆ ಅವರು IPS ಅಧಿಕಾರಿಯ ಮೇಲೆ ಪವರ್ ಟಿವಿ ಏನು ಸ್ಟಿಂಗ್ ಆಪರೇಷನ್ ಏನೋ ಮಾಡಿತ್ತು, ಅದರ ವಿರುದ್ಧವಾಗಿ ಅಪೀಲ್ ಮಾಡಿ ಅದಕ್ಕೆ ಸ್ಟೇ ಅನ್ನು ತಂದಿತ್ತು. ಯಾರು ಏನು ಎತ್ತ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಮೊದಲು ಈ ಒಂದು ವಿಚಾರದ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಇರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ 2 ವರ್ಷಗಳ ಮೊದಲು ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕಿನಂದು ಸ್ಟೇ ಬಂದಿದ್ದಂತಹ ಈ ಒಂದು ವಿಚಾರಕ್ಕೆ ಪವರ್ ಟಿವಿ ನನ್ನ ವಿರುದ್ಧವಾಗಿ ಯಾವುದೇ ಕಾರ್ಯಕ್ರಮವನ್ನು ಆರೋಪವನ್ನು ಮಾಡೋ ಹಾಗಿಲ್ಲ ಅಂತ ಹೈಕೋರ್ಟ್ನಿಂದ ಸ್ಟೇ ಆರ್ಡರ್ನ ತಂದಿತ್ತು. ಆದರೆ ಇದ್ಯಾವುದನ್ನು ಲೆಕ್ಕಿಸಿದಂತಹ ಪವರ್ ಟಿವಿ ಮುಖ್ಯಸ್ಥ ರಾಕೇಶ್ ಶೆಟ್ಟಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಅದೇ ತಿಂಗಳು ಸೆಪ್ಟೆಂಬರ್ 22 ಮತ್ತು 23ಕ್ಕೆ ಇದೇ ಓರ್ವ ಅಧಿಕಾರಿಯ ವಿರುದ್ಧವಾಗಿ ಮತ್ತೆ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಾನೆ. ಆ ಒಂದು ಪೊಲೀಸರನ್ನ ಭ್ರಷ್ಟ ಅಧಿಕಾರಿ ಎನ್ನುವಂತಹ ಲೇಬಲನ್ನು ಹಾಕಿ ಮತ್ತೆ ಆ ಒಂದು ಪ್ರಕರಣವನ್ನು ಮತ್ತೆ ಮುನ್ನೆಲೆಗೆ ತರ್ತಾನೆ. ಅಂದರೆ ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ರು ಅದನ್ನು 22-23ಕ್ಕೆ ಮತ್ತೆ ಮರುಪ್ರಸಾರ ಮಾಡ್ತಾರೆ ಪವರ್ ಟಿವಿ. ಸೊ ಇದರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಆ ಒಂದು ಪೊಲೀಸ್ ಅಧಿಕಾರಿ ಅಥವಾ IPS ಅಧಿಕಾರಿ ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಈ ಒಂದು ಆರೋಪದ ಮೇಲೆ ಇವತ್ತು ರಾಕೇಶ್ ಶೆಟ್ಟಿ ಅರೆಸ್ಟ್ ಆಗುವಂತಹ ಹಂತಕ್ಕೆ ತಲುಪಿರುವಂಥದ್ದು. ಸೊ ಇದು ಈ ಒಂದು ಪ್ರಕರಣದ ಟೋಟಲ್ ಸ್ಟೋರಿ ಅನ್ನುವಂಥದ್ದು. ಇನ್ನು ಇದನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ವಿವರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಮೊದಲು ರಾಕೇಶ್ ಶೆಟ್ಟಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ನಾವು ಇವತ್ತಿನವರೆಗೆ ಅಂದರೆ ಪ್ರತ್ಯೇಕವಾಗಿ ನೀವು ನಮ್ಮ ಈ ಒಂದು ಚಾನಲ್ ಮುಖಾಂತರ ಗಮನಿಸುವಂತಹ ಕೆಲವೊಂದು ಪ್ರಕರಣಗಳು, ಅದು ಸೌಜನ್ಯ ಪ್ರಕರಣ ಇರ್ಬೋದು, ಧರ್ಮಸ್ಥಳ ಪ್ರಕರಣ ಇರ್ಬೋದು, ಅಥವಾ ಇನ್ನಿತರ ಬಡ್ಡಿ ದಂಧೆ ಅಥವಾ ಇನ್ನಿತರ ಏನೋ ವಿಚಾರಗಳಿರ್ಬೋದು, ತಾವು ನಮ್ಮ ವೀಕ್ಷಕರಾಗಿದ್ದುಕೊಂಡು ಬಹುಮೂಲ್ಯ ಅಂದರೆ ಮೌಲ್ಯತೆಯನ್ನು ಕಲ್ಪಿಸುವಂತಹ ಕೆಲವೊಂದು ಕಂಟೆಂಟ್ಗಳೇನಿದೆ, ಸೊ ಆ ಒಂದು ಕಂಟೆಂಟ್ಗಳ ವಿರುದ್ಧವಾಗಿ ವಾದವನ್ನು ನಡೆಸ್ತಾ ಇದ್ದವರು ತಮ್ಮ ಮಾಧ್ಯಮದ ಮುಖಾಂತರ ಸತ್ಯವನ್ನು ಜನತೆಗೆ, ಕನ್ನಡಿಗರಿಗೆ ತಿಳಿಸ್ತೇವೆ ಅಂತ ಹೇಳಿಕೊಂಡು ಇಡೀ ಬಂಡಲನ್ನೇ ಬಿಟ್ಟುಕೊಂಡು, ಬಡಾಯಿಯನ್ನೇ ಬಿಟ್ಟುಕೊಂಡು ತನ್ನ ನಿತ್ಯ ಜೀವನವನ್ನೇ ಬೆಳಗ್ಗೆಯಿಂದ ರಾತ್ರಿಯವರೆಗೆ ದೂಡ್ತಾ ಇದ್ದಂತಹ ಓರ್ವ ವ್ಯಕ್ತಿ ಆತ ರಾಕೇಶ್ ಶೆಟ್ಟಿ. ಓರ್ವ MD ಅಂತ ಹೇಳ್ತಾನೆ. ಆತ ಜರ್ನಲಿಸ್ಟ್ ಎನ್ನುವುದಕ್ಕೆ ಯಾವುದೇ ಪುರಾವೆ ಇಲ್ಲ. ಆದರೂ ಕೂಡ ಆತ MD ಆಗಿದ್ದುಕೊಂಡು ಪವರ್ ಟಿವಿಯ ಆ ಒಂದು ಮುಖಮುದ್ರೆಯಲ್ಲಿ ತಾನು ಒಬ್ಬ ಆ್ಯಂಕರ್ ರೀತಿಯಲ್ಲಿ ಬಂದು ಬೇಕಾಬಿಟ್ಟಿಯಾಗಿ ಯಾರೋ ಅಮ್ಮನನ್ನು, ಯಾರದೋ ತಾಯಿಯನ್ನು, ಯಾರದೋ ಅಣ್ಣ ತಮ್ಮಂದಿರನ್ನು ಅವ್ಯಾಚ್ಯವಾಗಿ ಬೈಯುವಂತಹ ಆ ಒಂದು ರೂಢಿಸಿಕೊಂಡಂತಹ ವ್ಯಕ್ತಿತ್ವ ಇರುವಂತಹ ಅವರ ವ್ಯಕ್ತಿ. ಆತನ ಬಗ್ಗೆ ಹೆಚ್ಚಾಗಿ ನಿಮಗೆ ಹೇಳಬೇಕಾಗಿಲ್ಲ. ಸೊ ಇಲ್ಲಿ ಪವರ್ ಟಿವಿ ಏನೋ ಒಂದು ಟೈಮಲ್ಲಿ ರೆಹಮಾನ್ ಹಾಸನ್ ಅಥವಾ ಚಂದನ್ ಶರ್ಮಾ ಅವರ ಆ ಒಂದು ಗರಡಿಯಲ್ಲಿ ಬೆಳೆದು ಮೇಲೆ ಬಂದಿತ್ತು. ಖಂಡಿತವಾಗಿಯೂ ಅದನ್ನು ಹೇಳಲಿಕ್ಕೆ ಯಾವುದೇ ಬೇಸರ ಇಲ್ಲ. ಆದರೆ ನೋಡಿ, ಆ ಒಂದು ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸಂಡಿಗೆಯವರ ಕೂಡ ಸಾಥ್ ಆ ಒಂದು ಜೊತೆಯಲ್ಲಿತ್ತು. ಸೊ ಈ ತ್ರಿಮೂರ್ತಿಗಳಿಂದ ಬೆಳೆದು ಬಂದಂತಹ ಈ ಒಂದು ಪವರ್ ಟಿವಿ ನಿಜಕ್ಕೂ ಆಶ್ಚರ್ಯ ಅಂತ ಹೇಳಬೇಕು. ಒಂದರ ಹಿಂದೆ ಒಬ್ಬರಂತೆ ಈ ಒಂದು ಪವರ್ ಟಿವಿಯಿಂದ ಈ ದಿಗ್ಗಜರೆಲ್ಲರೂ ಹೊರಗಡೆ ಹೋಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ನಡೀತಾ ಇರೋದೆಲ್ಲ ಅಕ್ರಮ, ಇಲ್ಲಿ ನಡೀತಾ ಇರೋದೆಲ್ಲ ಅನಾಚಾರ, ಇಲ್ಲಿ ನಡೀತಾ ಇರೋದೆಲ್ಲ ಭ್ರಷ್ಟಾಚಾರ. ಈ ಒಂದು ಮಾಧ್ಯಮದಲ್ಲಿ ಇದ್ದುಕೊಂಡು ನಮ್ಮ ನೈಜ ಪತ್ರಕರ್ತರು, ನಾವು ಜರ್ನಲಿಸ್ಟ್ ಮಾಡಿದಂತಹ ಆ ಒಂದು ಪ್ರಬುದ್ಧತೆ ಏನಿದೆ ಅದಕ್ಕೆ ಇಲ್ಲಿ ಸರಿಸಾಟಿ ಆಗೋದಿಲ್ಲ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಇವರು 3 ಅಲ್ಲಿಂದ ಹೊರಗಡೆ ಬಂದುಬಿಡ್ತಾರೆ. ತಡೆ ಅನ್ನುವಂತಹ ಒಂದು ಚಾನಲನ್ನು ಕಟ್ಟಿಕೊಂಡು ಸ್ವತಂತ್ರವಾಗಿ ಪತ್ರಿಕೋದ್ಯಮವನ್ನು ಸುಬ್ರಹ್ಮಣ್ಯ ಸಂಡಿಗೆಯವರು ಬೆಳೆಸಿದರೆ, ಏನು ತಾವು ಬೆಳೆದು ಬಂದಂತಹ ಆ ಒಂದು ಸಂಸ್ಥೆ TV9 ಜೊತೆಗೆ ರೆಹಮಾನ್ ಹಾಸನ್ ಅವರು ಮತ್ತೆ ಹೋದರೆ, ಮತ್ತು ಚಂದನ್ ಶರ್ಮಾ ಅವರು ಹೊಸ ಒಂದು ಮಾಧ್ಯಮದ ಜೊತೆ ಕೈ ಜೋಡಿಸ್ತಾರೆ. ಸೊ ಇಷ್ಟು ಆದಂತಹ ಒಂದು ಬೆಳವಣಿಗೆ, ಅದು ಕೂಡ ನೀವು ಗಮನಿಸಿರ್ಬೋದು. ಇನ್ನು ಯಾರ ಮೇಲೆ ಕೈ ಹಾಕಿ ಕೈ ಸುಟ್ಟುಕೊಂಡಿದ್ದು ರಾಕೇಶ್ ಶೆಟ್ಟಿ ಅನ್ನೋದನ್ನು ಗಮನಿಸ್ತಾ ಹೋಗೋಣ.
ನೋಡಿ, ನಾವು ಯಾರ ಕಣ್ಣಿನಿಂದ ತಪ್ಪಿಸಿಕೊಂಡ್ರೂ ಕೂಡ ಕಾನೂನಿನ ಕಣ್ಣಿನಿಂದ, ಅಂದರೆ ಕಾನೂನು ಸರಿಯಾಗಿದ್ದರೆ ಕಾನೂನಿನ ಕಣ್ಣಿನಿಂದ ನಮಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದು ಈ ಒಂದು ಬೆಂಗಳೂರು ಗ್ರಾಮಾಂತರ ನ್ಯಾಯಾಲಯ ನೀಡಿದ ತೀರ್ಪಿನಿಂದ ನಾವು ಗಮನಿಸಬೇಕಾದದ್ದು. ಹಿರಿಯ IPS ಅಧಿಕಾರಿ ಡಾಕ್ಟರ್ ರವಿಕಾಂತೇಗೌಡ ಅವರ ವಿಚಾರದಲ್ಲಿ ಸುದ್ದಿ ವರದಿ ಮಾಡಿದಂತಹ ಆರೋಪ ಅವರ ಮೇಲೆ ಇದೆ. ಅವರ ಮೇಲೆ ಮಾನಹಾನಿಯಾಗಿದೆ ಅಂತ ಅವರು ಪ್ರಕರಣ ದಾಖಲಿಸಿಕೊಂಡಿದ್ರು. ಆದರೂ ಕೂಡ ಆ ಒಂದು ಪ್ರಕರಣವನ್ನು ಹೊರಗಡೆ ತರಬಾರ್ದು ಅಥವಾ ಈ ರೀತಿ ಭ್ರಷ್ಟ ಅಧಿಕಾರಿ ಅಂತ ಹಾಕಬಾರ್ದು ಅಂತ ಹೇಳಿ ಆ ಒಂದು ಚಾನಲ್ ವಿರುದ್ಧ ಪ್ರಕರಣ ದಾಖಲಿಸಿದ್ರು. ಸ್ಟೇ ಬಂದಿದ್ರು ಕೂಡ ಮತ್ತೆ ಒಂದೆರಡು ವಾರಗಳ ನಂತರ ಇದೇ ಒಂದು ಕಾರ್ಯಕ್ರಮವನ್ನು ಮಾಡಿ ಸ್ವತಃ ಮೈ ಮೇಲೆ ಪ್ರಕರಣವನ್ನು ಹೇಳ್ಕೊಂಡಿರುವಂಥದ್ದು ಇವಾಗ ನಾವು ಗಮನಿಸಬೇಕಾದದ್ದು. ಕಳೆದ 2023ರಲ್ಲಿ ಡಾಕ್ಟರ್ BR ರವಿಕಾಂತೇಗೌಡ IPS ಅಧಿಕಾರಿ ತಮ್ಮ ಮೇಲೆ ಮಾನಹಾನಿ ವರದಿ ಪ್ರಕಟ ಮಾಡಬಾರ್ದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಹೈಕೋರ್ಟ್ ಪವರ್ ಟಿ ಮೇಲೆ ಸ್ಟೇ ಆರ್ಡ್ರನ್ನು ತಂದಿತ್ತು, ಜಾರಿ ಮಾಡಿತ್ತು. ಈ ಮೊದಲು ಹೇಳಿದಂತೆ ನೋಡಿ, ಸೆಪ್ಟೆಂಬರ್ ಅನಿಸುತ್ತೆ 2023 ತಾರೀಕು 8 ಈ ಒಂದು ಡೇಟಿಗೆ ಆದೇಶ ಬಂದಿತ್ತು. ಯಾವುದೇ ಮಾನಹಾನಿ ಕಾರ್ಯಕ್ರಮಗಳನ್ನು ಇವರ ವಿರುದ್ಧವಾಗಿ ಮಾಡಬಾರ್ದು ಅಂತ ಹೈಕೋರ್ಟ್ ಕಾನೂನು ಹೇಳುವಂಥದ್ದು. ನೋಡಿ, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಅಥವಾ ಯಾರಾದರೂ ಎಚ್ಚರಿಕೆ ಕೊಡುವಂಥದ್ದಲ್ಲ, ಮಾನ್ಯ ಘನವೆತ್ತ ನ್ಯಾಯಾಲಯ ಹೇಳುವಂಥದ್ದು ಸುದ್ದಿಯನ್ನು ಪ್ರಸಾರ ಮಾಡಬಾರ್ದು ಅಂತ. ಆದರೂ ಕೂಡ ನೋಡಿ, ಎಷ್ಟು ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ, ಆತ ಮತ್ತೆ 2 ವಾರಗಳ ನಂತರ ಇದೇ ಸುದ್ದಿಯನ್ನು ಪ್ರಕಟ ಮಾಡ್ತಾರೆ. ಸೊ ಅವಾಗ ಆಬ್ವಿಯಸ್ಲಿ ನೋಡಿ, ಯಾರು ಸುಮ್ಮನೆ ಸಾಧಾರಣ ವ್ಯಕ್ತಿ ಅಲ್ಲ, ಅವರು IPS ಅಧಿಕಾರಿ ರವಿಕಾಂತೇಗೌಡ ಅನ್ನುವಂತಹ ಅವರು IPS ಅಧಿಕಾರಿ. ಆತ ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ. ತನ್ನ ಮೇಲೆ ಮತ್ತೆ ನಿರಂತರವಾಗಿ ಒಂದು ರೀತಿಯಲ್ಲಿ ಮಾನವೀಯ ಮೌಲ್ಯವನ್ನು ಪರಿಗಣಿಸದೆ ದಾಳಿ ಮಾಡಲಾಗ್ತಾ ಇದೆ. ಸಂವಿಧಾನದ 4ನೇ ಸ್ತಂಭ ಅಂತ ಕರೆಸಿಕೊಂಡು ಆ ಒಂದು ಸ್ತಂಭಕ್ಕೆ ಇಲ್ಲಿ ಮುಜುಗರ ಉಂಟು ಮಾಡುವಂತಹ ಒಂದು ಕೃತ್ಯವನ್ನು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಮಾಡಿರುವಂಥದ್ದು. ಈ ಮೊದಲು ಹಲವು ಬಾರಿ ಪವರ್ ಟಿವಿ ಬಂದಾಗಿತ್ತು. ಕೆಲವೊಂದು ಒಳ್ಳೆಯ ವಿಚಾರಕ್ಕೆ ಬಂದ್ ಮಾಡಿಸಲಾಗಿತ್ತು, ಕೆಲವೊಂದು ಆತನ ದುಷ್ಕೃತ್ಯಗಳಿಗೂ ಕೂಡ ಬಂದಾಗಿತ್ತು. ಆದರೆ ಆತ ಎಷ್ಟು ದೊಡ್ಡ ದುಷ್ಟ ವ್ಯಕ್ತಿ ಅಂತ ಈ ಒಂದು ಬೆಳವಣಿಗೆಗಳು, ಅಂದರೆ ಈ ಒಂದು ರೀಸೆಂಟಾಗಿ ನಡೆದಂತಹ ಕೆಲವೊಂದು ಪ್ರಕರಣಗಳ ಬಗ್ಗೆ ಆತ ಮಾಧ್ಯಮದಲ್ಲಿ ವರದಿ ಮಾಡಿದಂತಹ ವಿಚಾರಗಳನ್ನು ಗಮನಿಸಿಕೊಂಡು ನಾವು ಅರ್ಥೈಸಿಕೊಳ್ಬೇಕಾದಂತಹ ಒಂದು ವಿಚಾರ ಆಗಿದೆ. ಆತ ಎಷ್ಟು ದೊಡ್ಡ ದುರುಳ ದುಷ್ಟ ಅನ್ನೋದು. ಸೊ ಆತ ಏನು ದುಷ್ಟ ಅಧಿಕಾರಿ ಎನ್ನುವಂತಹ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ, ಇದು ಬರೀ ರವಿಕಾಂತೇಗೌಡ ಅವರ ವಿರುದ್ಧವಾಗಿ ಮಾಡಿದಂತಹ ಕಾರ್ಯಕ್ರಮ ಮಾತ್ರ ಆಗಿರಲಿಲ್ಲ. ಒಂದು ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಧೀಶರು ಹೊರಡಿಸಿದ ಆದೇಶದ ವಿರುದ್ಧವಾಗಿ ಕೂಡ ಆತ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದ. ಸೊ ಇದನ್ನೇ ಹಿಡ್ಕೊಂಡಂತಹ ರವಿಕಾಂತೇಗೌಡ IPS ಅಧಿಕಾರಿ ನ್ಯಾಯಾಂಗ ಉಲ್ಲಂಘನೆ ಆಗಿದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕಿದ್ರು. ಅರ್ಜಿದಾರರ ಪರ ವಕೀಲರಾದಂತಹ ಮುನೇಂದ್ರಪ್ಪ ಅವರು ಈ ಒಂದು ಪವರ್ ಟಿವಿಯ ಎಲ್ಲ ದಾಖಲೆಗಳನ್ನು, ಅಂದರೆ ಫೋಟೋಸ್ ಇರ್ಬೋದು, ಪೆನ್ಡ್ರೈವ್ ಇರ್ಬೋದು, ಎಲ್ಲವನ್ನು ಸೇರಿಸಿಕೊಂಡು ನ್ಯಾಯಾಲಯಕ್ಕೆ ಈ ಒಂದು ಅರ್ಜಿಗೆ ಪೂರಕವಾದಂತಹ ದಾಖಲೆಗಳನ್ನು ಸಬ್ಮಿಟ್ ಮಾಡಿರುವಂಥದ್ದು. ಈ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಒಂದು ಪ್ರಕರಣ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ರಾಕೇಶ್ ಶೆಟ್ಟಿ ನ್ಯಾಯಾಲಯದಲ್ಲಿ ಹೋಗಿ ಸಾಕ್ಷ್ಯ ನುಡಿಯಲು ವಿಫಲವಾಗಿರುವಂಥದ್ದು. ಹಲವು ಬಾರಿ ಇಂತಹ ಪ್ರಯತ್ನಗಳು ನಡೆದಂತಹ ಸಂದರ್ಭದಲ್ಲಿ ನ್ಯಾಯಾಲಯವು ಆ ಒಂದು ಪವರ್ ಟಿವಿಯ ಸಾಕ್ಷ್ಯಗಳನ್ನೇ ರದ್ದುಗೊಳಿಸಿತು. ಅಂತಿಮವಾಗಿ ಈ ಒಂದು ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಾದಂತಹ ಅಬ್ದುಲ್ ಸಲೀಂ ರವರು ಈ ಒಂದು ವಿಚಾರದ ಬಗ್ಗೆ ವಿಚಾರಣೆಯನ್ನು ನಡೆಸಿ ಈ ಒಂದು ಹೊಸ ಆದೇಶವನ್ನು ಹೊರಡಿಸಿರುವಂಥದ್ದು. ಅಂದರೆ ಆದೇಶದಲ್ಲಿ ಉಲ್ಲೇಖ ಮಾಡಿರುವಂತಹ ವಿಚಾರ ಏನಪ್ಪಾ ಅಂದರೆ, ಪವರ್ ಟಿವಿ ಉದ್ದೇಶಪೂರಿತವಾಗಿ, ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿದೆ, ಕಾನೂನು ಏನು ಹೇಳಿದೆ ಅನ್ನೋದು ಗೊತ್ತಿದೆ, ನ್ಯಾಯಾಂಗ ವ್ಯವಸ್ಥೆಯ ಆದೇಶದ ಬಗ್ಗೆ ಗೊತ್ತಿದೆ, ಎಲ್ಲವೂ ಗೊತ್ತಿದ್ದು ಕೂಡ ಅದನ್ನೆಲ್ಲವನ್ನು ಗಾಳಿಗೆ ತೂರಿ ಬೇಕು ಅಂತಲೇ ನ್ಯಾಯಾಂಗ ನಿಂದನೆ ಮಾಡಿರುವಂಥದ್ದು ಅನ್ನೋದನ್ನು ಸಾಬೀತು ಮಾಡಿರುವಂಥದ್ದು. ಇನ್ನು ಈ ಒಂದು ನ್ಯಾಯಾಂಗ ಉಲ್ಲಂಘನೆ ಮಾಡಿದಂತಹ ಆರೋಪಿಯಾಗಿರುವಂಥದ್ದು ಪವರ್ ಟಿವಿಯ ಮುಖ್ಯಸ್ಥ ರಾಕೇಶ್ ಶೆಟ್ಟಿ. ಸೊ ಇವನಿಗೆ 3 ತಿಂಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿರುವಂಥದ್ದು. ಆತ 3 ತಿಂಗಳ ಕಾಲ ಸಿವಿಲ್ ಜೈಲಿನಲ್ಲಿ ಇರಬೇಕಾಗುತ್ತೆ. ಇನ್ನು ಟೋಟಲಿ ನಾವು ಗಮನಿಸೋದಾದರೆ, ಅವರು IPS ಅಧಿಕಾರಿಯ ವಿರುದ್ಧ ದುಷ್ಟ ಅಧಿಕಾರಿ ಎನ್ನುವಂತಹ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದಂತಹ ಪವರ್ ಟಿವಿ ಮುಖ್ಯಸ್ಥರ ಮೇಲೆ ರವಿಕಾಂತೇಗೌಡ ಅವರು, IPS ಅಧಿಕಾರಿಯು, ಅವರು ಈ ಒಂದು ಪ್ರಕರಣವನ್ನು ದಾಖಲಿಸಿರುವಂಥದ್ದು. ಆಮೇಲೆ ಇದಕ್ಕೆ ನ್ಯಾಯಾಲಯದಿಂದ ದಿನಾಂಕ 8/9/2023ರಲ್ಲಿ ಸ್ಟೇ ಆರ್ಡರ್ ಕೂಡ ಬರುತ್ತೆ. ಆದರೆ ಇದು ಯಾವುದನ್ನು ಲೆಕ್ಕಿಸಿದಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಗಾಳಿಗೆ ತೂರಿ ಅದೇ ತಿಂಗಳು 22 ಮತ್ತು 23ನೇ ದಿವಸ 2023ರಲ್ಲಿ ಮತ್ತೆ ಈ ಒಂದು ಕಾರ್ಯಕ್ರಮ ದುಷ್ಟ ಅಧಿಕಾರಿ ಅನ್ನುವಂತಹ ಪ್ರೋಗ್ರಾಮನ್ನು ಪ್ರಸಾರ ಮಾಡಿರುವಂಥ ಆರೋಪದ ಮೇಲೆ ಈ ಒಂದು IPS ಅಧಿಕಾರಿ ರವಿಕಾಂತೇಗೌಡ ಅವರು ಈ ಒಂದು ಪ್ರಕರಣ ನ್ಯಾಯಾಂಗ ನಿಂದನೆ ಮಾಡಲಾಗಿದೆ ಎನ್ನುವಂತಹ ಅರ್ಜಿಯನ್ನು
ಹೈಕೋರ್ಟ್ ಮುಂದೆ ತಂದಿರುವಂಥದ್ದು. ಸೊ ಈ ಒಂದು ಪ್ರಕರಣದಲ್ಲಿ ವಾದ ಪ್ರತಿವಾದ ನಡೆಸುವಂಥ ಸಂದರ್ಭದಲ್ಲಿ ಸಾಕ್ಷಿದಾರರು ಅಂದರೆ ಪವರ್ ಟಿವಿಯ ಕಡೆಯಂತಹ ಪ್ರತಿವಾದಿಗಳು ಯಾರು ಕೂಡ ಸರಿಯಾಗಿ ಹಾಜರಾಗದಿರುವಂಥದ್ದು. ಸೊ ಆ ಒಂದು ಸಾಕ್ಷಿಗಳನ್ನು ಅಲ್ಲಿಗೆ ಕೊನೆಗೊಳಿಸಿರುವಂಥದ್ದು. ಆಮೇಲೆ ಈ ಒಂದು ಪ್ರಕರಣದಲ್ಲಿ ತಪ್ಪಿತಸ್ಥರು ಅಂತ ಕಂಡುಬಂದು ಈ ಒಂದು ಪ್ರಕರಣವನ್ನು ಅಂದರೆ ಅಲ್ಲಿನ ಹೈಕೋರ್ಟ್ ನ್ಯಾಯಾಧೀಶರಾದಂತಹ ಸಲೀಂ ಅವರು ಈ ಒಂದು ಆದೇಶವನ್ನು ಹೊರ ಹಾಕಿರುವಂಥದ್ದು. ಇದು ಈ ಒಂದು ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಅಂತ ನಾನು ಅನ್ಕೋತೀನಿ. ನಿಮಗೆ ಅರ್ಥವಾಗುವಂತಹ ಒಂದು ರೀತಿಯಲ್ಲಿ ಇದನ್ನು ವಿವರಿಸುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಮಾಧ್ಯಮಗಳು ಅಂತ ಹೇಳುವಾಗ ಸಮಾಜದ 4ನೇ ಸ್ತಂಭ ಅಂತ ನಾವು ಕರಿತೀವಿ. ಅದು ಹಾಗೆ ಆ ಸ್ತಂಭವಾಗಿದ್ದರೆ ಮಾತ್ರ ಆ ಒಂದು ಸಮಾಜ ಸುಸ್ಥಿರವಾಗಿರೋದಕ್ಕೆ ಸಾಧ್ಯ. ನಾವಿವತ್ತು ನಮ್ಮ ಈ ಒಂದು ಸಮಾಜದಲ್ಲಿ ಗಮನಿಸಬೇಕಾದಂತಹ ಪ್ರಮುಖ ಅಂಶಗಳಲ್ಲಿ ಒಂದು ಮಾಧ್ಯಮಗಳು. ಅದು ಯಾರೇ ಆಗಿರಲಿ, ನಮ್ಮಂತಹ ಯೂಟ್ಯೂಬರ್ಗಳಿರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು, ಸ್ಯಾಟಲೈಟ್ ಮೀಡಿಯಾಗಳಿರ್ಬೋದು, ಯಾರೇ ಇರ್ಬೋದು, ಸಮಾಜದ ಘನತೆಯನ್ನು ನಾಶಪಡಿಸುವಂತಹ ಕೆಲವೊಂದು ವಿಚಾರಗಳನ್ನು ಹೊರಹಾಕಬಾರ್ದು. ಯಾಕೆಂತ ಹೇಳಿದರೆ ತಪ್ಪನ್ನು ತಪ್ಪು ಅಂತ ಹೇಳಿ ಸರಿಯನ್ನು ಸರಿ ಅಂತ ಹೇಳಿ ಅಥವಾ ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನು ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನು ಮಾಡದೇ ಇರಿ. ಸಮಾಜಘಾತುಕ ಶಕ್ತಿಗಳಿಗೆ ಬೆನ್ನೆಲುಬಾಗದೇ ಇರಿ. ಇನ್ನು ಈ ಒಂದು ಸಮಾಜವನ್ನು ದುಡ್ಡಲ್ಲಿ ಅಳಿಬೇಡಿ. ಯಾಕಂತ ಕೇಳಿದರೆ ಇಲ್ಲಿ ಹಲವು ಪ್ರಕರಣಗಳು ಹೊರಗಡೆ ಬರದೇ ಇರೋದಕ್ಕೆ ಕೆಲವೊಂದು ಆಮಿಷಗಳೇ ಕಾರಣ. ಎಲ್ರಿಗೂ ಗೊತ್ತಿದೆ ಹಲವು ಪ್ರಕರಣಗಳ ಬಗ್ಗೆ ನಾವು ಇವತ್ತು ವೀಕ್ಷಣೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಗಮನಿಸಿದಂತಹ ಅಂಶಗಳಲ್ಲಿ ಪ್ರಮುಖವಾದವುಗಳು ಇಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಕೆಲವೊಂದು ಸ್ಕ್ರಿಪ್ಟ್ ರೈಟ್ಗಳು ನಡೀತಾ ಇದೆ. ಅಂದರೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ ಏನು ಬೇಕೋ ಅದನ್ನು ಬರೆದು ಅದನ್ನು ವಾರ್ತೆ ಮಾಡೋದು, ಅದು ಸರಿಯೋ ತಪ್ಪೋ ಅನ್ನೋದರ ಯಾವುದೇ ಚಿಂತೆ ಅವರಿಗಿಲ್ಲ. ಇಂತಹ ಬೆಳವಣಿಗೆಗಳು ನಮ್ಮ ಈ ಒಂದು ರಾಜ್ಯದಲ್ಲಿ ದೇಶದಾದ್ಯಂತ ನಡೀತಾ ಇರುವಂಥದ್ದು. ಸೊ ಇದಕ್ಕೆ ಇಂತಹ ಕೆಲವೊಂದು ನ್ಯಾಯಾಧೀಶರಿಂದ ಆಗಲು ಇಂತಹ ಒಂದು ವ್ಯವಸ್ಥೆಗಳಿಗೆ ನ್ಯಾಯ ದೊರಕಿಸಿಕೊಟ್ರೆ ಮುಂದಿನ ದಿವಸಗಳಲ್ಲಿ ಆ್ಯಂಕರ್ಗಳು ಅಂತ ಹೇಳುವಂಥವರು ಕೂಡ ಒಂದು ರೀತಿಯಲ್ಲಿ ಅವರಿಗೂ ಒಂದು ಪರಿಸರ ಜ್ಞಾನ, ಸಮಾಜದ ಜ್ಞಾನ ಇಟ್ಟುಕೊಂಡು ವರದಿಯನ್ನು ಬಿತ್ತರಿಸಬಹುದು. ಇದೊಂದು ಒಳ್ಳೆಯ ರೀತಿಯ ಬೆಳವಣಿಗೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ವೀಕ್ಷಕರೇ, ನೀವು ಈ ಒಂದು ವಿಡಿಯೋವನ್ನು ನೋಡಿದವರು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.